ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲಮಂದಿರದ ಕಮಿಟಿಯಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಹೆಣ್ಣು ಮಗಳ ತಾಯಿಯನ್ನ ಮೀಟಿಂಗ್ಗೆ ಕರೆದೆ ಮೋಸ ಮಾಡಲಾಗ್ತಾ ಇದೆ ಅಂತ ಹೇಳಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಏನಿದು ಘಟನೆ ಅಂತ ಹೇಳಿದ್ರೆ 16 ವರ್ಷದ ಯುವತಿಯೋರ್ವಳನ್ನ 21 ವರ್ಷದ ಯುವಕ ನಂಬಿಸಿ ಮದುವೆಯಾಗಿ ಅದಾದ ನಂತರ ಮೋಸ ಮಾಡಿ ಕದ್ದೋಡೋಗಿದ್ದಾರೆ. ಅದಾದ ಮೇಲೆ 16 ವರ್ಷದ ಯುವತಿ ಅಪ್ರಾಪ್ತೆ ಆಗಿರ್ತಕ್ಕಂಥ ಕಾರಣಕ್ಕೆ ಯುವತಿಯನ್ನ ಬಾಲಮಂದಿರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಬಾಲಮಂದಿರಕ್ಕೆ ಕರ್ಕೊಂಡ್ಬಂದ ಮೇಲೆ ಅಲ್ಲಿ ಆಗ್ತಕ್ಕಂಥ ಮೀಟಿಂಗ್ಗಳಿಗೆ ಬಾಲಕಿಯ ತಾಯಿಯನ್ನ ಕರೆಯಬೇಕು, ಆ ಬಾಲಕಿಯನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿತ್ತು. ಆದ್ರೆ ಹಾಸನದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲಮಂದಿರ ಕಮಿಟಿಯ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರಂತೆ ಅಂದ್ರೆ, ಪ್ರಕರಣ ನಡೆದು 20 ದಿನಗಳ ಮೇಲಾಗೋಗಿದೆಯಂತೆ. ಇವತ್ತವರೆಗೂ ಕೂಡ ಯಾರು ನಂಬಿಸಿ ಮದುವೆ ಆಗಿ ಅಪ್ರಾಪ್ತ ಬಾಲಕಿಯನ್ನ ಕದ್ದೋಡೋಗಿದ್ದಾನೆ ಆ ಯುವಕನನ್ನ ಇಟ್ಕೊಂಬರಕ್ಕಾಗಿಲ್ಲ. ಅವ್ರ ಕೈಲಿ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ, ಅವನನ್ನು ಹಿಡ್ದಿಲ್ವಂತೆ. ಯುವತಿಯನ್ನು ಇಟ್ಕೊಂಬಂದು ಬಾಲಮಂದಿರದಲ್ಲಿ ಇಟ್ಕೊಂಡಿದ್ದಾರೆ. ಹೌದು, ಕಾನೂನು ಇಟ್ಕೊಳ್ಳಿ. ಆದ್ರೆ ಬಾಲಮಂದಿರದಲ್ಲಿ ಯುವತಿಯ ಏನು ಮದುವೆ ಆಗಿದ್ದಾಳೆ ಬಾಲಕಿ, ಅಪ್ರಾಪ್ತ ಬಾಲಕಿ, ಆ ಬಾಲಕಿಯ ತಾಯಿಗೆ ಬಾಲಕಿಯನ್ನ ಭೇಟಿ ಮಾಡಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾ ಇಲ್ವಂತೆ. ಸಭೆಗಳಿಗೆ ಇಂಟಿಮೇಟ್ ಮಾಡ್ತಾ ಇಲ್ಲ, ಸಭೆಗಳಲ್ಲಿ ಅವರ ತಾಯಿ ಪಾಲ್ಗೊಳ್ಳಕ್ ಅವಕಾಶ ಕಲ್ಪಿಸ್ಕೊಡ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಬಾಲಕಿಯ ತಾಯಿಯ ಮೇಲೆ ಇವರು ಇಲ್ಲ ಸಲ್ಲದ ಮಾತುಗಳಿಂದ ಬೈತಕ್ಕಂಥದ್ದು, ಮತ್ತೊಂದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಅಂಡ್ ಇದರ ಜೊತೆಗೆ ಇನ್ನೊಂದು ಆರೋಪ ಏನು ಅಂತ ಅಂದ್ರೆ, ಅವ್ನು ಯಾರು ಬಾಲಕಿಯನ್ನ ನಂಬಿಸಿ ಮದುವೆ ಆಗಿ ಕದ್ದೋಡೋಗಿದ್ದಾನೆ ಇಡಿಯಟ್, ಅವನ ಅಕ್ಕನನ್ನ ಕರ್ಕ ಬರ್ತಾರಂತೆ. ಅವ್ರ ಅಕ್ಕನ್ನ ಮೀಟಿಂಗ್ಗೆ ಕರೀತಾರಂತೆ, ಅವ್ರ ಅಕ್ಕನ ಕೂರ್ಸ್ಕೊಂಡು ಮೀಟಿಂಗ್ ಮಾಡ್ತಾರಂತೆ. ಬಟ್ ಅಲ್ಲಿ ಇರ್ತಕ್ಕಂಥ ಬಾಲಕಿಯ ತಾಯಿಯನ್ನ ಮೀಟಿಂಗ್ಗೆ ಕರಿತಾ ಇಲ್ಲ ಅಂತಕ್ಕಂಥದ್ದು. ನಂಬಿಸಿ ಮದುವೆಯಾಗಿ ಕದ್ದೋಡೋಗಿರನ್ನ ಇಟ್ಕೊಬರಕ್ ಆಗ್ತಾ ಇಲ್ಲ, ಅವ್ರ ಅಕ್ಕನ ಇಲ್ಲಿ ಯಾಕೆ ಮೀಟಿಂಗ್ಗೆ ಕರಿತಾ ಇದ್ದಾನೆ ಅಂತಕ್ಕಂಥ ನನಗೂ ಕೂಡ ಗೊತ್ತಿಲ್ಲ. ಐ ಡೋಂಟ್ ನೋ ಇವರ ಸರ್ಕಮ್ಟೆನ್ಸಸ್ ಏನು ಅಂತ. ಅವ್ರ ಅಕ್ಕನ ಮೀಟಿಂಗ್ಗೆ ಕರೀತಾರಂತೆ, ಅವ್ರ ಅಕ್ಕನ ಕೂರ್ಸ್ಕೊಂಡು ಮೀಟಿಂಗ್ ಮಾಡ್ತಾರಂತೆ. ಆದ್ರೆ ಬಾಲಕಿ ತಾಯಿಯನ್ನ ಮಾತಾಡಕ್ ಬಿಡ್ತಾ ಇಲ್ಲ ಅಂತಕ್ಕಂಥ ಆರೋಪ. ಅಂಡ್ ಈ ಕಮಿಟಿ ಹಿಂಗೆ ಬರೀ ಇಂಥವನ್ನೇ ಮಾಡ್ಕೊಂಡು ಓಡಾಡ್ತಾ ಇದಾರೆ ಇವರೆಲ್ಲ. ಬರೀ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಏನ್ ಕಲ್ಯಾಣ ಮಾಡ್ತಾರ ನನಗೆ ಗೊತ್ತಿಲ್ಲ. ಇವರು ಇಂಥ ಕೆಲಸ ಮಾಡ್ಕೊಂಡು ಕಲ್ಯಾಣ ಮಾಡ್ತೀರಾ ನೀವು? ಈ ಕಮಿಟಿನೇ ಸರಿ ಇಲ್ಲ ಅಂತ ಹೇಳಿ ಹೊಸ ಕಮಿಟಿ ಒಂದ್ ಮಾಡಿದಾರಂತೆ. ಈ 4-5 ತಿಂಗಳು 6 ತಿಂಗಳು ಗ್ಯಾಪ್ ಅಲ್ಲಿ ಹಳೆ ಕಮಿಟಿ ಹಿಂಗೆ ಮಾಡ್ಕೊಂಡಿತ್ತು, ಸರಿ ಇಲ್ಲ ಈ ಕಮಿಟಿ ಅಂತ ಹೇಳಿ ಹೊಸ ಕಮಿಟಿ ಒಂದ್ ಮಾಡ್ಕೊಂಡಿದ್ದಾರಂತೆ. ಆದ್ರೆ ಹೊಸ ಕಮಿಟಿಯಲ್ಲೂ ಇದೇ ಕತೆ, ಹೊಸ ಕಮಿಟಿಯವರು ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಈ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಸೂಪರ್ಡೆಂಟ್ ಗೀತಾ ಅಂತಕ್ಕಂಥವ್ರಂತೆ, ಅವರ ಕುಮ್ಮಕ್ಕಿನ ಮೇರೆಗೆ ಇವೆಲ್ಲ ನಡೀತಾ ಇದೆ ಅಂತಕ್ಕಂಥ ಒಂದಿಷ್ಟು ಆರೋಪಗಳನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂಡ್ ಮನವಿಯ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ದಾರಂತೆ. ಯಾರು ಬಾಲಕಿ ಮತ್ತೆ ತಾಯಿಯ ನಡುವೆ ಏನು ಇವೆಲ್ಲ ನಡೆಸ್ತಾ ಇದ್ರಲ್ಲ, ಇವರೆಲ್ಲ ಹೈಡ್ರಾಮಾಗಳು ನಡೀತಾ ಇತ್ತಲ್ಲ, ಇವೆಲ್ಲಕ್ಕೂ ಒಂದಿಷ್ಟು ಬ್ರೇಕ್ ಹಾಕಿ ಜಿಲ್ಲಾಧಿಕಾರಿಗಳು ಸಭೆಯನ್ನ ಬಾಲಕಿ ಹಾಗೂ ಅವರ ತಾಯಿ ಸಮ್ಮುಖದಲ್ಲಿ ಸಭೆ ಮಾಡಬೇಕು ಅಂತ ಸೂಚನೆ ಕೊಟ್ಟು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರಂತೆ. ನನ್ನ ಪ್ರಕಾರ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ಇವ್ರ ತಲೆಗೆ ಹೋಗ್ಬೇಕಾ? ಅಲ್ಲಿವರೆಗೂ ಸಗಣಿ ತುಂಬ್ಕೊಂಡಿದ್ರು ತಲೆಯಲ್ಲಿ ಕಮಿಟಿ ಮೆಂಬರ್ಗಳು. ಇವೆಲ್ಲ ಮಾಡಕ್ಕಾಗದ್ಮೇಲೆ ಯಾಕೆ ಬರ್ಬೇಕು ಈ ಕಮಿಟಿಗೆ ಮೆಂಬರ್ ಆಗ್ಬೇಕು ಅಂತ ನೀವುಗಳು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವನ್ನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರ್ತಾರಲ್ಲ, ಅಂತರೊಂದು 4 ಜನ ಕರ್ಕೊಬಂದು ಇಲ್ಲಿ ಹಾಕಬೇಕು, ಯೂಸ್ ಆಗುತ್ತೆ. ಅದನ್ನ ಬದಲು ಈ ತರ ರಾಜಕೀಯ ಮಾಡ್ಕೊಂಡು ನೀವು ಹೈಡ್ರಾಮಾ ಮಾಡ್ಕೊಂಡು ಹೋಗೋರೆಲ್ಲರನ್ನು ಕಮಿಟಿಗೆ ಹಾಕ್ಬಿಟ್ರೆ ಇದೇ ಕಥೆ. ಈ ಹಿಂದೆ ಇದು ಕಮಿಟಿ ಸರಿ ಇಲ್ಲ ಅಂತ ಹೊಸ ಕಮಿಟಿ ಮಾಡಿ ಮತ್ತೆ ಏನ್ ಪ್ರಯೋಜನ ಆಯ್ತು? ಏನ್ ಪ್ರಯೋಜನ ಆಯ್ತು? ಎಸ್, ಈ ಬಗ್ಗೆ ಅನ್ನಪೂರ್ಣ ಅವ್ರು ಮಾತಾಡಿದಾರಮ್ಮ ನೋಡಿ. ನಮ್ಮ ಹೆಣ್ಮಗಳೊಬ್ಳು ಅಂತ ಇದ್ದಾಳೆ. ಅವಳ ಮಗಳು ಒಂದು ಪೋಸ್ಕೋ ಕಾಯ್ದೆಯಡಿ ಅವಳ ಮಗಳು ಒಳಗಾಗಿದ್ದಾಳೆ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು 20 ದಿವಸದ ಹಿಂದೆ ಪೋಸ್ಕೋ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್ ಆದರೂ ಕೂಡ ಪೋಸ್ಕೋ ಕಾಯ್ದೆಯಲ್ಲಿ ಒಳಗಾಗಿರ್ತಕ್ಕಂಥ ಹುಡುಗನ ಅಕ್ಕನ ಕರೆಸೋ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತಾರೆ. ನಮ್ಮ ಹೆಣ್ಮಗಳಾದಂಥ ನಮ್ಮ ಸಂಘದಲ್ಲೇ ಇರ್ತಕ್ಕಂಥ ಅವರಿಗೆ ಯಾವುದೇ ಗಮನಕ್ಕೆ ತಂದಿರೋದಿಲ್ಲ. ಆ ಹೆಣ್ಮಗಳನ್ನ ಬಿಟ್ಟು ಅವಳ ಅಕ್ಕನ ಲಂಚವಾಗಿ ತಗೊಂಡು ಅವಳ ಅಕ್ಕನ ಮೀಟಿಂಗಿಗೆ ಕೂರಿಸಿ ನಮ್ಮ ಹೆಣ್ಮಗಳಿಗೆ ಮೋಸ ಎಸಗಿರ್ತಾರೆ. ಇದನ್ನು DC ಅವರ ಗಮನಕ್ಕೆ ತರಬೇಕಂತೇಳಿ ಇವತ್ತು ನಮ್ಮ ಮಹಿಳಾ ಧ್ವನಿಯ ಎಲ್ಲ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಅರಸೀಕೆರೆ ನಮ್ಮ ಏನು ಮಂಜುಳಾಬಾಯಿ ಅವರು, ನಮ್ಮ ಸುಧಾ ಅವರು, ರೇಣುಕವರು, ನಮ್ಮ ಜ್ಯೋತಿ ಅವರು ಎಲ್ಲ ಪದಾಧಿಕಾರಿಗಳು ನಾವು ಸೇರ್ಕೊಂಡಿದ್ದೀವಿ.